38 ತಿಂಗಳ ಹಿಂಬಾಕಿ ಏನಿದೆ ಆ ಹಿಂಬಾಕಿಯನ್ನು ಕೊಡೋದು ಮತ್ತು ತಗೊಳ್ಳೋದು ವಿಚಾರವಾಗಿ ಮಾತುಕತೆ ಇತ್ಯರ್ಥ ಆದ ಸಂದರ್ಭದಲ್ಲಿ 1124 ಏನಾಗಬೇಕಾಗಿದೆ, ಹೊಸ ವೇತನ ಹೆಚ್ಚಳ ಏನಾಗಬೇಕಾಗಿದೆ, ಆ ವಿಚಾರವನ್ನು ಸಹ ನಾವು ಬಲವಾಗಿ ಕೇಳಿದ್ದೀವಿ. ಕಾರ್ಮಿಕ ವರ್ಗದ ಜೊತೆ ನಿಲ್ತಕ್ಕಂಥವ್ರು ಯಾರು, ಕಾರ್ಮಿಕ ವರ್ಗದ ಬೆವರ ಹನಿನ ಪ್ರತಿಫಲವನ್ನು ಕೊಡಿಸ್ತಾ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದನ್ನು 30ನೇ ತಾರೀಕು ಮತ್ತು 5ನೇ ತಾರೀಕು 2 ದಿನವೂ ಸಹ ಕಾರ್ಮಿಕ ವರ್ಗ ಪ್ರಸ್ತುತಪಡಿಸಿದೆ. ಸರ್ಕಾರ ಕೊಡೋದಿಲ್ಲ ಅಂತಕ್ಕಂಥ ಒಂದು ವಿಚಾರಧಾರೆಗಳನ್ನ ಇಟ್ಟಂಥ ಸಂದರ್ಭದಲ್ಲಿ ಅದನ್ನೇ ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಕೆಲವರು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಹೊರಟು ನಿಂತಿದ್ದಾರೆ. ಯಾಕಂದರೆ ಇವತ್ತು ಸರ್ಕಾರ ಏನೂ ಕೊಡದೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಸುಮಾರು 700ರಿಂದ 800 ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ. ಸಾರಿಗೆ ಚಾನಲ್ಲು ಉಪಯುಕ್ತವಾದಂಥ ಮಾಹಿತಿಗಳನ್ನ ಕೊಡ್ತಾ ಇದೆ, ತಮ್ಮ ಸಮಸ್ಯೆಗಳನ್ನೆಲ್ಲ ಫೋಕಸ್ ಮಾಡ್ತಿದೆ. ದಯಮಾಡಿ ಚಂದಾದಾರರಾಗಿ ಅದನ್ನು ನೋಡಿ. ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಂದಾದಾರರಾಗಿ ಕ್ಷಣ ಕ್ಷಣದ ಮಾಹಿತಿಗಾಗಿ ಸಾರಿಗೆ ಟಿವಿಯನ್ನು ವೀಕ್ಷಣೆ ಮಾಡುವ ಮುಖಾಂತರ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಸಾರಿಗೆ ಟಿವಿಯನ್ನು ಬೆಂಬಲಿಸಿ ಮತ್ತು ಸಾರಿಗೆ ಟಿವಿಯನ್ನು ಉಳಿಸಿ ಬೆಳೆಸಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಸರ್ ನಮಸ್ತೆ. ಸಮಸ್ತ ಸಾರಿಗೆ ಟಿವಿಯ ವೀಕ್ಷಕರಿಗೆ ನಮಸ್ಕಾರ. ನಿನ್ನೆ ಏನು ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕ KSRTC MD ಅವರಂಥ ಅಕ್ರಮ್ ಪಾಷಾ ಅವರನ್ನ ಭೇಟಿ ಮಾಡೋದಂಥ ವಿಷಯ ಏನು ಅಂತಂತಂದರೆ 26ನೇ ತಾರೀಕು ಇರ್ತಕ್ಕಂಥ ಕನ್ಸಲ್ಟೇಷನ್ ಮೀಟಿಂಗ್ ಒಳಗಡೆ ಅವರು CM ಹತ್ರ ಒಂದು ಮೀಟಿಂಗನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಹಿಂದೆ ನಡೆದಂಥ ಮಾತುಕತೆಯಲ್ಲಿ ತಿಳಿಸಿದರು. ಆ ವಿಚಾರವಾಗಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಒನ್ ಮ್ಯಾನ್ ಕಮಿಟಿ ಶ್ರೀನಿವಾಸ ಮೂರ್ತಿ ಕಮಿಟಿ ವರದಿ ಬಂದಿದೆ, ಆ ವರದಿಯಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳನ್ನ ಉಲ್ಲೇಖ ಮಾಡಿ MD ಸಾಹೇಬ್ರವರ ಮುಖಾಂತರವಾಗಿ ಮುಖ್ಯಮಂತ್ರಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಲ್ಲಿ ಶ್ರೀನಿವಾಸ ಮೂರ್ತಿ ಕಮಿಟಿನಲ್ಲಿ ಎಲ್ಲಿಯೂ ಸಹ ಉಲ್ಲೇಖ ಮಾಡಿಲ್ಲ ಹಿಂಬಾಕಿಯನ್ನು ಕೊಡಬಾರ್ದು ಅಂತಕ್ಕಂಥದ್ದನ್ನು. ಮತ್ತು ಅದರಲ್ಲೂ ಸಹ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೆ 1120ಇಂದ ಹೊಸ ವೇತನ ಪರಿಷ್ಕರಣೆಯನ್ನು ಮಾಡಬೇಕಾಗಿತ್ತು ಅಂತಕ್ಕಂಥ ವಿಚಾರವನ್ನು ಮಾಡಿ ಮತ್ತು 1120ಇಂದ ಯಾವ ರೀತಿ ಸೌಲಭ್ಯಗಳನ್ನ ಕೊಟ್ಟಿದೆ, ಹಿಂದೆ BJP ಸರ್ಕಾರದಲ್ಲಿ ಕರೋನಾ ಇದ್ದಂಥ ಸಂದರ್ಭದಲ್ಲೂ ಎಷ್ಟು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟು ಸಾರಿಗೆ ಸಂಸ್ಥೆಯನ್ನು ಉತ್ತೇಜನವನ್ನು ಮಾಡಿದರೆ, ಹೀಗೆ ಹಲವಾರು ವಿಚಾರಗಳಿದೆ ಒನ್ ಮ್ಯಾನ್ ಕಮಿಟಿ ಒಳಗಡೆ. ಹಾಗಾಗಿ ಆ ವಿಚಾರವನ್ನು ಮತ್ತು ನಮಗೆ ಏನು 1120ಇಂದ ಬರಬೇಕಂತ ಹಿಂಬಾಕಿ ಏನಿದೆ 38 ತಿಂಗಳ ಹಿಂಬಾಕಿ ಮತ್ತು 1124ಇಂದ ಹೊಸ ವೇತನ ಪರಿಷ್ಕರಣೆ ಏನಾಗಬೇಕಾಗಿದೆ, ಈ ವಿಚಾರವಾಗಿ ಹಲವಾರು ರೀತಿಯ ವಿಚಾರಗಳನ್ನ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಏಕೆಂದರೆ ಈಗ ಆಲ್ರೆಡಿ ಒಂದು ಸಾರಿಗೆ ನೌಕರರ ಮುಷ್ಕರನೂ ಸಹ ಆಗಿದೆ. ಮುಷ್ಕರದ ನಂತರದಲ್ಲಿ ಸಾರಿಗೆ ನೌಕರರಿಂದ ಯಾವ ರೀತಿಯ ಪ್ರತಿಕ್ರಿಯೆಗಳು ಬಂದಿದೆ, ಜಂಟಿ ಸಮಿತಿಯ ಜೊತೆ ಸಮಸ್ತ ಸಾರಿಗೆ ನೌಕರರು ಯಾವ ರೀತಿಯ ಒಲವನ್ನು ವ್ಯಕ್ತಪಡಿಸಿದ್ದಾರೆ, ಹಲವಾರು ರೀತಿಯ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಕೊಂಡು ಕಾರ್ಮಿಕರನ್ನು ದಾರಿ ತಪ್ಪಿಸ್ತಕ್ಕಂಥ ಸಂಘಟನೆಗಳಿಗೆ ಯಾವ ರೀತಿಯಲ್ಲಿ ಕಾರ್ಮಿಕರು ಚಾಟಿ ಬೀಸಿದ್ದಾರೆ, ಹೀಗೆ ಹಲವಾರು ವಿಚಾರಗಳನ್ನ ತಿಳಿಸಿದ್ದೀವಿ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರೇ. ಹಾಗಾಗಿ ಮತ್ತು ಏನು ಈ ವಜಾಗೊಂಡ ನೌಕರರ ವಿಚಾರದಲ್ಲಿ ಆಗಿರ್ತಕ್ಕಂಥ ತಾರತಮ್ಯಗಳು ಮತ್ತು ಇನ್ನೂ ಹಲವಾರು ವಿಚಾರಗಳಲ್ಲಿ ಆಗಬೇಕಂತ ವಿಚಾರಗಳನ್ನ ಸನ್ಮಾನ್ಯ MD ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ದೀವಿ. ಅವರು ಸಹ ನಮಗೆ ಉತ್ತಮವಾದಂಥ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಮುಂದಿನ ದಿನದಲ್ಲಿ ಸಾರಿಗೆಯನ್ನು ಭಾಳ ಉತ್ತೇಜನಕಾರಿಯಾಗಿ ತೆಗೆದುಕೊಂಡು ಹೋಗೋಣ, ನಿಮ್ಮೆಲ್ಲರ ಸಲಹೆ ಸಹಕಾರದೊಂದಿಗೆ ಇನ್ನೂ ಉತ್ತಮ ರೀತಿಯಲ್ಲಿ ಆದಾಯ ಯಾವ ರೀತಿಯಲ್ಲಿ ಗಳಿಸಬೇಕು ಮತ್ತು ಸಾರಿಗೆ ಸಂಸ್ಥೆಯಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಇನ್ನೂ ಯಾವ ರೀತಿಯಲ್ಲಿ ಹೆಸರು ಗಳಿಸಬೇಕು ಅನ್ನೋ ವಿಚಾರವಾಗಿ ಹಲವಾರು ರೀತಿಯ ವಿಚಾರಗಳನ್ನ MD ಅವರು ಸಹ ನಮ್ಮಗಳಿಗೆ ತಿಳಿಸಿದ್ದಾರೆ. ಒಂದು ಏನಪ್ಪ ಆಶಾದಾಯಕ ಮನೋಭಾವನೆ ಅಂತಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ 25ನೇ ತಾರೀಕು ಒಳಗಡೆ ಒಂದು ಮಾತುಕತೆ ಆದರೆ ಒಂದು ಏನು ಹಿಂಬಾಕಿ ಏನಿದೆ ಹಿಂಬಾಕಿಯನ್ನು ತೆಗೆದುಕೊಳ್ಳೋಣ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ಮೊದಲನೇದಾಗಿ ಏನು 38 ತಿಂಗಳ ಹಿಂಬಾಕಿ ಏನಿದೆ ಆ ಹಿಂಬಾಕಿಯನ್ನು ಕೊಡೋದು ಮತ್ತು ತಗೊಳ್ಳೋದು ವಿಚಾರವಾಗಿ ಮಾತುಕತೆ ಇತ್ಯರ್ಥ ಆದ ಸಂದರ್ಭದಲ್ಲಿ 1124ಇಂದ ಏನಾಗಬೇಕಾಗಿದೆ, ಹೊಸ ವೇತನ ಹೆಚ್ಚಳ ಏನಾಗಬೇಕಾಗಿದೆ, ಆ ವಿಚಾರವನ್ನು ಸಹ ನಾವು ಬಲವಾಗಿ ಕೇಳಿದ್ದೀವಿ. ಸರ್ ಈ ವಿಚಾರ 1124 ವಿಚಾರದಲ್ಲಿ ಕಾರ್ಮಿಕರು ಭಾಳ ದಿನಗಳಿಂದ ಕಾಯ್ತಾ ಇದ್ದಾರೆ. ಏಕೆಂದರೆ ಈ ಸಂಬಳದಲ್ಲಿ ಇನ್ನೂ ಅನೇಕ ದಿನಗಳವರೆಗೆ ಕಾಲ ತಳ್ಕೊಂಡು ಹೋಗೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಹಾಗಾಗಿ ಸರ್ಕಾರದ ಜೊತೆ ಒಂದು ಉತ್ತಮವಾದ ಬಾಂಧವ್ಯವನ್ನು ಇಟ್ಕೊಳ್ಳೋಣ. ಆ ಬಾಂಧವ್ಯದ ಜೊತೆಗೆ 1124 ಏನು ವೇತನ ಹೆಚ್ಚಳ ಆಗಬೇಕಾಗಿದೆ ಅದನ್ನು ಫುಲ್ಲು ಕಾರ್ಮಿಕ ವರ್ಗಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಜೊತೆಗೂಡಿ ಸರ್ಕಾರದ ಒಂದು ಮಧ್ಯಪಾತ್ರದಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತಕ್ಕಂಥ ವಿಚಾರವನ್ನು ಸಹ ನಾವು ತಿಳಿಸಿದ್ದೀವಿ. ಹಾಗಾಗಿ ಸಾರಿಗೆ ನೌಕರರು ಇವತ್ತು ಯಾರು ಧೃತಿಗೆಡ್ತಕ್ಕಂಥ ಕೆಲಸಕ್ಕೆ ಹೋಗಬಾರ್ದು. ಹಲವಾರು ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಹಲವಾರು ರೀತಿಯ ಆಶ್ವಾಸನೆಗಳನ್ನ ಕೊಡ್ತಕ್ಕಂಥವ್ರು ಬರ್ತಾರೆ. ಏಕೆಂದರೆ ಈ 2020ರಿಂದ ಸಾರಿಗೆ ಚಿತ್ರಣಗಳು ಹಲವಾರು ರೀತಿಯಲ್ಲಿ ಬೇರೆಯವರು ಅವರವರ ಒಂದು ಊಹಾಪೋಹವಾಗಿ ಮಾಡ್ತಾ ಇದ್ದಾರೆ ಹೊರತು ಯಾರೂ ಸಹ ಸಾರಿಗೆ ನೌಕರರಿಗೆ ನ್ಯಾಯ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಯಾರೂ ಸಹ ಮಾಡ್ತಾ ಬರ್ತಾಯಿಲ್ಲ. ಅವರವರ ಒಂದು ವಿಚಾರಧಾರೆಗೆ ಅನುಗುಣವಾಗಿ ಸರ್ಕಾರಿ ನೌಕರರು 7ನೇ ವೇತನ ಮತ್ತು ಏನು ನಾವು ಈ 136 ಸೀಟ್ ಗೆಲ್ಲೋದಕ್ಕೆ ನಾವೇ ಕಾರಣಕರ್ತರಾಗಿದ್ದಂಥವ್ರು ಈ ಥರದ ಎಲ್ಲರಿಗೂ ಸಹ 29ನೇ ತಾರೀಕು ಕಾರ್ಮಿಕ ವರ್ಗ ಸರಿಯಾದಂಥ ರೀತಿಯಲ್ಲಿ ಉತ್ತರ ಕೊಟ್ಟಿದೆ. ಏಕೆಂದರೆ ಕಾರ್ಮಿಕ ವರ್ಗದ ಜೊತೆ ನಿಲ್ತಕ್ಕಂಥವ್ರು ಯಾರು, ಕಾರ್ಮಿಕ ವರ್ಗದ ಬೆವರ ಹನಿನ ಹನಿಯಾಗಿ ಗೂಡಿಸಿ ಅದಕ್ಕೆ ಪ್ರತಿಫಲವನ್ನು ಕೊಡಿಸ್ತಾ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದನ್ನು 30ನೇ ತಾರೀಕು ಮತ್ತು 5ನೇ ತಾರೀಕು 2 ದಿನವೂ ಸಹ ಕಾರ್ಮಿಕ ವರ್ಗ ಪ್ರಸ್ತುತಪಡಿಸಿದೆ. ಸುಳ್ಳು ಆಶ್ವಾಸನೆ ಹೇಳ್ತಕ್ಕಂಥವರಿಗೆ ಯಾವ ಮಟ್ಟದಲ್ಲಿ ದೂರ ಇಡಬೇಕು ಅಂತಕ್ಕಂಥದ್ದನ್ನು ಸಹ ದೂರ ಇಟ್ಟು ಇವತ್ತು ಶ್ರಮಿಕ ವರ್ಗದ ಜೊತೆ ನಿಲ್ತಕ್ಕಂಥವ್ರು ಯಾವ ಸಂಘಟನೆಯವರು ಅಂತಂದರೆ ಅದು ಜಂಟಿ ಸಮಿತಿ ಅಂತಕ್ಕಂಥದ್ದನ್ನು ಈ ಕಾರ್ಮಿಕ ವರ್ಗ ಎತ್ತಿ ಹಿಡಿದಿದೆ. ಹಾಗಾಗಿ ನಾನು
ಒಂದು ಹೇಳ್ತೀನಿ, ದಿನನಿತ್ಯ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ವಿಚಾರಗಳು ಬರುತ್ತೆ. ಅದು ಯಾವುದಕ್ಕೂ ಸಹ ಕಿವಿ ಕೊಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಹೋರಾಟದ ಮುಖಾಂತರನೇ ನಾವೇನಾದ್ರೂ ಪಡ್ಕೊಂಡಿದ್ದೀವಿ ಹೊರತು ಸುಮ್ಮನೆ ಕಾಲಹರಣದ ಪ್ರಕರಣವಾಗಿ ಯಾವುದನ್ನು ಸಹ ಪಡ್ಕೊಳ್ಳೋದಕ್ಕೆ ಇವತ್ತಿನವರೆಗೂ ಸಾಧ್ಯ ಆಗಿಲ್ಲ. ಹಲವಾರು ರೀತಿಯಲ್ಲಿ ಬರ್ತಾರೆ, ಹಲವಾರು ರೀತಿಯಲ್ಲಿ ವೀಡಿಯೋಗಳನ್ನ ಮಾಡಾಕ್ತಾರೆ. 7ನೇ ವೇತನ ನಮ್ಗೆ ಯಾಕೆ ಕೊಟ್ಟಿಲ್ಲ, ಅವ್ರಿಗೆ ಯಾಕೆ ಕೊಟ್ಟಿಲ್ಲ, ಎಲ್ಲ ಹೋರಾಟಗಳನ್ನ ಮಾಡಿ ಸರ್ಕಾರ ಯಾವುದನ್ನು ಸಹ ಕೊಡೋಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಜಂಟಿ ಸಮಿತಿಯ ಭಾಗವಾಗಿ ನಾವು ಸರ್ಕಾರಿ ನೌಕರರಿಗಿಂತ ಇನ್ನೂ ಒಂದು ಪಟ್ಟು ಹೆಚ್ಚು ನಮಗೆ ವೇತನ ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಹಲವಾರು ದಾರಿಗಳಿದೆ. ಆದರೆ ಸರ್ಕಾರ ಕೊಡೋದಿಲ್ಲ ಅಂತಕ್ಕಂಥ ಒಂದು ವಿಚಾರಧಾರೆಗಳನ್ನ ಇಟ್ಟಂಥ ಸಂದರ್ಭದಲ್ಲಿ ಅದನ್ನೇ ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಕೆಲವರು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಹೊರಟು ನಿಂತಿದ್ದಾರೆ. ಹಾಗಾಗಿ ನಾನು ಸಮಸ್ತ ಸಾರಿಗೆ ಕಾರ್ಮಿಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಏನಿವತ್ತು ಜಂಟಿ ಸಮಿತಿ ನಿಮ್ಮ ಪರವಾಗಿ ಹೋರಾಟವನ್ನು ಮಾಡಿಕೊಂಡು ಇವತ್ತು ನಿಮಗೆ ವೇತನ ಹೆಚ್ಚಳ ಮಾಡಿಸೋ ವಿಚಾರ ಇರ್ಬೋದು ಮತ್ತು ವೇತನದ ಹಿಂಬಾಕಿ ವಿಚಾರ ಇರ್ಬೋದು, ಒಂದು ಮೆಟ್ಟಲನ್ನು ಸಹ ನಿಮ್ಮ ಹತ್ತಿರ ತೆಗೆದುಕೊಂಡು ಹೋಗಿದ್ದೀವಿ. ಏಕೆಂದರೆ ಇವತ್ತು ಸರ್ಕಾರ ಏನೂ ಕೊಡದೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಸುಮಾರು 700ರಿಂದ 800 ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ. ಇದನ್ನು ತೆಗೆದುಕೊಂಡು ಹೋಗಿ ಕಾರ್ಮಿಕ ವರ್ಗಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಬನ್ನಿ ಅಂತಕ್ಕಂಥ ವಿಚಾರವನ್ನು ಸನ್ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರು ನಮಗೆ ತಿಳಿಸಿದ್ದಾರೆ. ಹಾಗಾಗಿ ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತು ಈ ಸರ್ಕಾರ ಅಧೀನ ಕಾರ್ಯದರ್ಶಿಗಳ ಜೊತೆ, ಸಾರಿಗೆ ಸಚಿವರ ಜೊತೆ ಇನ್ನೊಂದು ಮಟ್ಟಿಗೆ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ನಾವು ಈಗ ಒನ್ ಮ್ಯಾನ್ ಕಮಿಟಿ, ಶ್ರೀನಿವಾಸ ಮೂರ್ತಿ ಕಮಿಟಿ ವರದಿಯನ್ನು ಸಹ ಉಲ್ಲೇಖ ಮಾಡಿ ಇನ್ನೂ ಸ್ವಲ್ಪ ಹೆಚ್ಚಿನ ಮೊತ್ತವನ್ನು ಸರ್ಕಾರ ಕೊಟ್ಟಂಥ ಸಂದರ್ಭದಲ್ಲಿ ಕಾರ್ಮಿಕ ವರ್ಗಕ್ಕೆ ಉಪಯೋಗ ಆಗುತ್ತೆ. ಯಾಕೆಂದರೆ ಸಾಲ ಸೋಲವನ್ನು ಮಾಡ್ಕೊಂಡಿದ್ದಾರೆ. 24ರಲ್ಲೂ ಸಹ ವೇತನ ಹೆಚ್ಚಳ ಆಗಬೇಕಾಗಿದೆ, ಆ ವೇತನ ಹೆಚ್ಚಳವೂ ಸಹ ಆಗಿಲ್ಲ. ಮತ್ತು ಇವತ್ತಿನ ದಿನನಿತ್ಯದ ಬೆಲೆಯ ವಸ್ತುಗಳ ವಿಚಾರದಲ್ಲಿ ನಮ್ಮ ಸಾರಿಗೆ ನೌಕರರುಗಳು ಜೀವನ ಮಾಡೋದಕ್ಕೆ ಭಾಳ ಕಷ್ಟ ಆಗಿದೆ ಅಂತಕ್ಕಂಥ ಹಲವಾರು ವಿಚಾರಗಳನ್ನ ನಾವು ಮನೆ ಎಮ್ ಡಿ ಅವರಿಗೆ ತಿಳಿಸಿದ್ದೀವಿ. ಎಮ್ ಡಿ ಅವರು ಸಹ ಭಾಳ ಸೃಜನಾತ್ಮಕವಾಗಿ ನಾವು ಕೊಟ್ಟಿರ್ತಕ್ಕಂಥ ವರದಿಯನ್ನೆಲ್ಲವನ್ನು ಪರಿಶೀಲನೆ ಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. 25ನೇ ತಾರೀಕು ಒಳಗಡೆ ನಾವು ಎಲ್ಲರೂ ಸೇರಿ ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ಸೃಷ್ಟಿ ಮಾಡೋಣ. ಎಲ್ಲರೂ ಸಹ ಜೊತೆಗೂಡಿ ಹೋಗಿ ಏನು ಕಾರ್ಮಿಕ ವರ್ಗಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ತುಂಬ ಆಶಾದಾಯಕವಾಗಿ ಹೇಳಿದ್ದಾರೆ. ಹಾಗಾಗಿ ಇಂಟರ್ ಕಾರ್ಪೊರೇಷನ್ ಟ್ರಾನ್ಸ್ಫರ್ ವಿಚಾರವನ್ನು ಸಹ ಮುಖ್ಯಮಂತ್ರಿಗಳ ಗಮನ ತರ್ತಕ್ಕಂಥ ಕೆಲಸವನ್ನು ಮಾಡೋಣ. ಅದು ಸಹ 2 ವರ್ಷದಿಂದ ನೆನಗುದಿಗೆ ಬಿದ್ದಿದೆ ಅಂತಕ್ಕಂಥ ವಿಚಾರವನ್ನು ಸಹ ಹೇಳಿದ್ದೀವಿ. ಆ ವಿಚಾರವನ್ನು ಸಹ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಾಗಿ ಕಾರ್ಮಿಕ ವರ್ಗದ ಏನು ದಿನನಿತ್ಯದ ಭಾವನೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಇವೆಲ್ಲವನ್ನು ಸಹ ನಾವು ಎಳೆಯಾಗಿ ನಮ್ಮ ಸನ್ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರಂಥ ಅಕ್ರಮ್ ಪಾಷಾ ಅವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅವರು ಸಹ ಹಂತವಾಗಿ ನಿಮ್ಮ ಸಮಸ್ಯೆಗಳೇನಿದೆ ಎಲ್ಲವನ್ನು ನಾನು ಸರಿಪಡಿಸ್ಕೊಡ್ತೀನಪ್ಪ ಅಂತಕ್ಕಂಥ ಒಂದು ವಿಚಾರವನ್ನು ಜಂಟಿ ಸಮಿತಿಗೆ ತಿಳಿಸಿದ್ದಾರೆ. ಹಾಗಾಗಿ ಕಾರ್ಮಿಕ ವರ್ಗಕ್ಕೆ ನಾನು ಇದನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಿವೃತ್ತಿ ನೌಕರರ ವಿಚಾರವಾಗಿ ನಾನು ನಿಮಗೊಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. KSRTC, NW, NE KSRTCನಲ್ಲಿ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಮಾಡಿದ್ದಾರೆ. ಆದರೆ BMTCನಲ್ಲಿ ಮಾತ್ರ ಸುಮಾರು 3 ವರ್ಷ 4 ವರ್ಷಗಳವರೆಗೂ ಸಹ ನಿವೃತ್ತಿ ಆದಂಥವ್ರ ಹಣವನ್ನು ಇವತ್ತಿನವರೆಗೂ ಗ್ರ್ಯಾಚ್ಯುಟಿ ಮೊತ್ತವನ್ನು ಸಹ ಸೆಟ್ಲ್ಮೆಂಟ್ ಮಾಡಿಲ್ಲ. ಮತ್ತು EL ಎನ್ಕ್ಯಾಶ್ಮೆಂಟು ಮತ್ತು ಇನ್ನೊಂದಷ್ಟು ಜನ ಏನು ವಜಾಗೊಂಡವರ ವಿಚಾರದಲ್ಲಿ ಹೈಕೋರ್ಟ್ ಮಧ್ಯಂತರ ಆದೇಶದ ಮೇಲೆ ಬಂದು ಕೆಲಸ ಮಾಡ್ತಾಯಿದ್ರು, ಅವರು ಸಹ ನಿವೃತ್ತಿಯಾಗಿದ್ದಾರೆ. ಒಂದು ಕಡೆ BMTCನಲ್ಲೇ ಮಾತ್ರ ಗೊಂದಲಮಯವಾದಂಥ ವಾತಾವರಣ ಇದೆ ಹೊರತು NW, NE KSRTC ಮತ್ತು KSRTCನಲ್ಲಿ ಸಂಪೂರ್ಣವಾದಂಥ ಈ ಗ್ರ್ಯಾಚ್ಯುಟಿ ಮೊತ್ತ ಏನಿದೆ ಅದೆಲ್ಲವನ್ನು ಸಹ ಕ್ಲಿಯರ್ ಮಾಡಿದ್ದಾರೆ. ಏನು ನಮ್ಮ ಎಂಪ್ಲಾಯಿಗಳು ರಿಟೈರ್ಡ್ ಆದಂಥ ಸಂದರ್ಭದಲ್ಲಿ ವಿತಿನ್ 6 ತಿಂಗಳು 1 ವರ್ಷದಲ್ಲೇ ಈ ಎಲ್ಲ ಸಂಸ್ಥೆಗಳು ಸಹ ಕ್ಲಿಯರ್ ಮಾಡಿದೆ. ಆದರೆ BMTC ದೌರ್ಭಾಗ್ಯ ಏನು ಅಂತಂದರೆ ಇಲ್ಲಿ ಹಣಕಾಸಿನ ಕೊರತೆ ಎದ್ದು ಕಾಣ್ತಾ ಇರೋದ್ರಿಂದ ನಿವೃತ್ತಿ ನೌಕರರ ಹಣವನ್ನು ಸಹ ಇವತ್ತು ಕೊಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು BMTC ತಲುಪಿದೆ. ಹಾಗಾಗಿ ನಿವೃತ್ತಿ ನೌಕರರು ಎಲ್ಲರೂ ಒಗ್ಗಟ್ಟಾಗಿ ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಮಾತ್ರ ಈ ವಿಚಾರದಲ್ಲಿ ಆಗುತ್ತೆ. ಮತ್ತು ಹೈಕೋರ್ಟ್ ಮಧ್ಯಂತರದ ಆದೇಶದ ಮೇಲೆ ಬಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ನೌಕರ ವರ್ಗ ಏನಿದೆ ಆ ವರ್ಗನೂ ಸಹ ಏನಾಗಿದೆ ಅದು ಸಂಪೂರ್ಣವಾದಂಥ ತೀರ್ಮಾನ ಆಗೋವರೆಗೂ ನಾವು ಕೊಡಲ್ಲ ಅಂತಕ್ಕಂಥ ವಿಚಾರವನ್ನು ಸನ್ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರು ತಿಳಿಸಿದ್ದಾರೆ. ವ್ಯವಸ್ಥಾಪಕ ನಿರ್ದೇಶಕರ ಗಮನಕ್ಕೂ ಸಹ ನಾವು ತೊಗೊಬಂದಿದ್ದೀವಿ. BMTC ವ್ಯವಸ್ಥಾಪಕ ನಿರ್ದೇಶಕರ ಗಮನಕ್ಕೂ ತಂದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಮಧ್ಯಂತರ ಆದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಂಪೂರ್ಣವಾದಂಥ ತೀರ್ಮಾನ ಬಂದ ಮೇಲೆ ನಾವು ಅದ್ರ ಬಗ್ಗೆ ಮಾತಾಡ್ಬೋದು. ಜಗದೀಶ್ ಇವಾಗ ಮಾತಾಡೋಕ್ಕಾಗಲ್ಲ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ನಿವೃತ್ತ ನೌಕರರು ಸಹ ಯಾವ ರೀತಿಯಲ್ಲಿ ಹಂತವಾಗಿ ಏನು BMTCಯಿಂದ ಇರ್ತಕ್ಕಂಥ ಹಣಕಾಸು ವ್ಯವಸ್ಥೆ ಒಳಗಡೆ ಏನು ಸೀನಿಯಾರಿಟಿ ಮಾಡ್ಕೊಂಡು ಆ ಸೀನಿಯಾರಿಟಿ ಪ್ರಕಾರವಾಗಿ ಅಮೌಂಟನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು MD ಅವರಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀವಿ, ಸರ್ ದಯಮಾಡಿ ನೀವು ವಿಶೇಷವಾದಂಥ ಅನುದಾನವನ್ನು ತಗೊಬರ್ತಿರೋ ಇಲ್ಲ ಯಾವುದಾದ್ರೂ ಸಾಲದ ಮುಖಾಂತರವಾಗಿ ಅದನ್ನು ತಗೊಬಂದು ನಮ್ಮ ಏನು ಎಂಪ್ಲಾಯ್ಗಳು ಇವತ್ತು ನಿವೃತ್ತಿ ದಿನವನ್ನು ದೂಡ್ತಾ ಇದ್ದಾರೆ, ಅವರು ಭಾಳ ಕಷ್ಟದ ದಿನದಲ್ಲಿ ದೂಡ್ತಾ ಇದ್ದಾರೆ, ಮತ್ತು ಅವ್ರಿಗೊಂದು ಪಾಸನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೀವಿ. ಯಾಕೆಂದರೆ ಬೇರೆ ಇಲಾಖೆಗಳಲ್ಲಿ ಹಲವಾರು ಸೌಲಭ್ಯಗಳಿದ್ರೂ ಸಹ ಇವತ್ತು ನಮ್ಮವ್ರ ನಿವೃತ್ತಿ ನೌಕರರಿಗೆ ಒಂದು ಓಡಾಡೋದಕ್ಕೆ ಒಂದು ಪಾಸನ ವ್ಯವಸ್ಥೆಯೂ ಸಹ ನಮ್ಮ ಸಂಸ್ಥೆ ಮಾಡದೇ ಇರತಕ್ಕಂಥ ಅಧೋಗತಿ ತಲುಪಿದೆ. ದಯಮಾಡಿ ಇವೆಲ್ಲವನ್ನು ಮರುಪರಿಶೀಲನೆ ಮಾಡಿ ಮತ್ತು ಏನು ನಿವೃತ್ತಿ ನೌಕರಿದ್ದಾರೆ ಅವ್ರಿಗೆ ಸುಖಮಯವಾದಂಥ ಜೀವನ ಮಾಡಬೇಕು ಅಂದರೆ ಬರಬೇಕಂತ ಗ್ರ್ಯಾಚ್ಯುಟಿ ಮೊತ್ತವನ್ನು ದಯಮಾಡಿ ಆದಷ್ಟು ಬೇಗ ಸರ್ಕಾರದಿಂದ
ವಿಶೇಷ ಪ್ಯಾಕೇಜಿನಲ್ಲಿ ಇದು ಮಾಡ್ತಿರೋ ಮತ್ತು ಬೇರೆ ಯಾವ ಮೂಲಗಳಿಂದ ಮಾಡ್ತಿರೋ ದಯಮಾಡಿ ಅದನ್ನು ಅವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮ್ಮ ವಾಹಿನಿಯ ಮುಖಾಂತರವಾಗಿ ಸನ್ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರು BMTC ವ್ಯವಸ್ಥಾಪನಾ ನಿರ್ದೇಶಕರನ್ನು ಒತ್ತಾಯ ಮಾಡ್ತೀನಿ ಸರ್ ನಾನು.